ಗೈಸ್, ಇವತ್ತು ನಾನು ನಾಯಿಗೆ ಅಂತ ಯೂಶ್ವಲಿ ಹೋಗ್ತೀನಿ. ಇವತ್ತು ಗುರುವಾರ ಅಲ್ಲ, ಚಪಾತಿ ಹಾಕೋಕೆ ಹೋಗಿದ್ದೆ. ಚಪಾತಿ ಹಾಕೋಕೆ ಹೋದಾಗ ಅಲ್ಲಿ ಪುನರ್ನವ ಸೊಪ್ಪು ಬೆಳಿತಿದ್ದು ತೊಗೊಂಬಂದೆ. ನೋಡಿ, ನಾವು ಮಾಡೋದಕ್ಕೆ ಪ್ರತಿಫಲ ಸಿಕ್ಕಲ್ಲ ಅಂತೀವಿ, ಅದು ಸುಳ್ಳು. ಯಾಕಂದರೆ ನಾನಲ್ಲಿ ನಾಯಿಗೆ ಊಟ ಹಾಕೋಕ್ಕೆ ಹೋಗೋದ್ರಿಂದ ನನ್ನ ಕಣ್ಣಿಗೆ ಸೊಪ್ಪಿತ್ತು, ಆ ಸೊಪ್ಪು ಸಿಕ್ತು. ನಾನು ಹಾಕೋಕ್ಕೆ ಹೋಗಿದ್ದಿದ್ರೆ ಯಾವಾಗಲೂ ನನಗೆ ಆ ರೊಟೀನೇ ಇಲ್ಲ ಅಂದಿದ್ರೆ ನನಗೆ ಆ ಸೊಪ್ಪಲ್ಲಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ. ನಾವು ಮಾಡೋ ಒಳ್ಳೆ ಕೆಲಸಗಳಿಗೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು, ಸ್ಪ್ರೌಟ್ಸ್ ಇತ್ತು ಕಾಳುಗಳು, ಅದಕ್ಕೆ ಪುನರ್ನವ ಸಬ್ಬಸಿಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡ್ತೀನಿ. ಇದೇ ಸ್ಪ್ರೌಟ್ಸ್ಗಳು ಹಾಕಿ ಬಸ್ಸಾರು ಮಾಡಬೇಕು. ಇದೇ ಪುನರ್ನವ ಸಿಕ್ಕಿದೆ, ಇಷ್ಟು ಪುನರ್ನವ ಸಿಕ್ಕಿದೆ. ಇನ್ನಿತ್ತು ಅಲ್ಲಿ ಬಗ್ಗಿ ಕೀಳ್ಬೇಕಾದ್ರೆ ಬಿಸಿಲು ಚೆನ್ನಾಗಿ ಸೊಂಟು ಕುಡಿತಿತ್ತು. ವಿಟಮಿನ್ ಡಿ ಸಿಕ್ತಂಗೂ ಆಯಿತು, ಸೊಪ್ಪು ಸಿಕ್ತಂಗೂ ಆಯಿತು. ಅದಕ್ಕೆ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟಿದೆ, ಅದನ್ನು ಹಾಕಿ ಬಸ್ಸಾರು ಮಾಡಬೇಕು. ಕಾಯಿಸಿದು ಪುನರ್ನವ ಸಬ್ಸಿಗೆ ಸೊಪ್ಪು, ಸ್ಪ್ರೌಟ್ಸ್, ಹೆಸರು ಕಾಳು, ಕಡಲೆಕಾಳು, ಹುರುಳಿಕಾಳು ಎಲ್ಲ ಹಾಕಿ ಬಸ್ಸಾರು ಮಾಡಿರೋದು. ಯಾರಿಗೆ ಬೇಕು ಸೊಪ್ಪು ಪಲ್ಯ? ಬಸ್ಸಾರಿದೆ, ಈಗ ಊಟ ಮಾಡಿಲ್ಲ. ಫಸ್ಟ್ ಸೊಪ್ಪು ತಿನ್ನೋಣ, ಆಮೇಲೆ ಊಟ ಮಾಡೋಣ ಅಂತ ಸುಮ್ಮನೆ ಅದೇ. ರೈಸ್ ಬಸ್ಸಾರು, ಪುನರ್ನವ ಸಬ್ಸಿಗೆ ಸೊಪ್ಪು ಎಲ್ಲ ಮೊಳಕೆ ಕಾಳುಗಳು ಹಾಕಿ ಬಸ್ಸಾರು ಮಾಡಿದ್ದೀನಿ. ಇದು ನಮ್ಮ ಮನೆ ಹತ್ರ ಇರೋ APMC ಕಾಂಪೌಂಡು. ಅದು 120 ಎಕರೆ ಇದೆ ಅಂತೆ. ನಾನು ಅಲ್ಲಿ ಗಾಡಿ ಕಲಿಯೋಕ್ಕೆ ಹೋಗ್ತಾಯಿದ್ದೀನಿ. ಈಗ 4ನೇ ತಾರೀಕಿಂದ ಹೋಗ್ತಾಯಿದ್ದೀನಿ. 10 ಡೇಸ್ ಹೋಗಬೇಕು. ಅದು ಬರೀ ಅಲ್ಲೆಲ್ಲ ಬರೀ ಗ್ರೀನರಿನೇ ಇರೋದು, ಕಾಡುಗಳು, ಮರಗಳು. 120 ಎಕರೆ ಇದೆ ಅಂತ, ಅಷ್ಟು ವಿಶಾಲವಾಗಿದೆ. ಮತ್ತು ವಾಕ್ ಮಾಡೋದಕ್ಕೆ, ಗಾಡಿ ಓಡಿಸೋರಿಗೆಲ್ಲ ತುಂಬ ಚೆನ್ನಾಗಿದೆ. ನಾನು ಎಷ್ಟು ಬೇಕೋ ಅಷ್ಟೇ ಶೂಟ್ ಮಾಡಿದೆ. ಅಲ್ಲೇ ಆಪ್ಕಾಮ್ಸ್ ಇದೆ. ತರಕಾರಿ ಮಾರ್ಕೆಟು ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ. ಇಲ್ಲಿಂದನೇ ಎಲ್ಲ ಕಡೆ ಸಪ್ಲೈ ಆಗೋದು. ಆದರೆ ನಾನು ಒಂದಿನೂ ಹೋಗೇ ಇಲ್ಲ. ಯಾವಾಗಾದರೂ ಹೋದ್ರೆ ಶೂಟ್ ಮಾಡ್ಕೋಬೇಕು. ಅಲ್ಲೆಲ್ಲ ಸುಮ್ಮನೆ ಹೋಗ್ಬೇಕಲ್ಲ ಅಂತ ಹೋಗಲ್ಲ ಅಷ್ಟೇ. ಇದು ಆಪ್ಕಾಮ್ಸ್ ಇಲ್ಲಿ ಒಂದು ಚೂರು ಔಷಧಿ ಹಾಕಿರಲ್ಲ ಅಂತ, ಎಲ್ಲ 150 ಇತ್ತು. ಸುಮ್ಮನೆ ನೋಡ್ಕೊಂಡಾಗೆ ಶೂಟ್ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿದೆ ಅಂತಿಲ್ಲ ಮಾವಿನ ಹಣ್ಣು. ಒಂದು ಸ್ವಲ್ಪನೂ ಔಷಧಿ ಹಾಕ್ತಾಯಿರೋ ಆರ್ಗ್ಯಾನಿಕ್ ಫ್ರೂಟ್ಸ್ ಇವೆಲ್ಲ. ಇದು ಯಾಕೆ ಶೂಟ್ ಮಾಡ್ತಿದ್ದೀನಿ, ಇದನ್ನು ಫಸ್ಟ್ ಫ್ಲೋರು. ಅವ್ರ ಮನೆ ಮುಂದೆನೇ ಚಪ್ಪಲಿ ಬಿಟ್ಟಿದ್ರು. ನಾನು ಹೇಳಿದೆ ಬೇಡ, ದೇವ್ರ ಮೇಲೆ ಚಪ್ಪಲಿ ಇಡಬಾರ್ದು ಅಂತ ಹೇಳಿದೆ. ಪಕ್ಕದಲ್ಲಿ ಬಿಡಿ, ಅಲ್ಲೇನಾದರೂ ಅಲೋವೆರಾ ಹಿಂದೆ ಅಲೋವೆರಾ ಇಟ್ಟಿದ್ದಾರೆ. ಚಪ್ಪಲಿ ಈ ಕಡೆ ಬಿಟ್ಟಿದ್ದು. ನನ್ನ ಮಾತು ಹೆಂಗೆ ಪಾಲಿಸ್ತಾರಲ್ಲ, ಅಲೋವೆರಾ ಮನೆ ಮುಂದೆ ಇಡಿ, ಚಪ್ಪಲಿ ಸೈಡಿಂದ ಅಲ್ಲಿ ಇರ್ತಾರೆ ಫಸ್ಟರ್. ನನ್ನ ಮಾತು ಪಾಲಿಸೋದ್ರಲ್ಲ, ಅದೇ ಖುಷಿ ಆಯಿತು ನೋಡಿ. ಇದು ಸಕ್ಕರೆ ಬೈಲಲ್ಲಿ ಒಂದು ಮಣ್ಣನ ಮೊಮ್ಮಗುದು ನಾಮಕರಣ ಇದೆ. ಅದಕ್ಕೆ ಹೋಗ್ತಾ ಇದ್ದೆ, ಅದ್ರ ಶೂಟ್ ಮಾಡೋದು. ಸೂಪರ್. ನಮ್ಕಿನ ಅಮ್ಮನೇ ಚಂದ ಅಲ್ಲ, ನಮ್ಕಿನ ಅಮ್ಮನೇ ಚಂದ. ಕೂದಲು ಎಲ್ಲ ಬೆಳ್ಳಗೆ ಒಂದು ಅದಕ್ಕೆ ಇನ್ನು ನಿನ್ನ ನಾಳೆ ನಾನು ಅಲ್ಲಿ ಗಾಡಿ ಕಲಿಯಕ್ಕೆ ಹೋಗಿದ್ದೀನಲ್ಲ, ಕಾಲು ನೋವು ಆಗಿ ಎಲ್ಲಿ ತಂದಿದ್ದು? ದೊಡ್ಡಳಾಗ್ಬಿಟ್ಟಿದ್ಯಾ ಬೆಂಗಳೂರಿಗೆ ಹೋಗಿ? ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಯಿತು.
ಸೀನಪ್ಪ ಹೋಗಿ ಬಂದ್ರ ಊಟ ಊಟ ಮಾಡಲಿಲ್ಲ. ಅದೇ ಅಲ್ಲಿ ಫಂಕ್ಷನ್ ಅದು ಇಲ್ಲಿ ಬೈಪಾಸ್. ನೋಡ್ಬೇಕು. ಒಳಗೆ ಬಿಡ್ಬೋದು ಕಾರ್ ಪಾರ್ಕಿಂಗ್. ಫೋಟೋ ಶೂಟಿಗೆಲ್ಲ ಚೆನ್ನಾಗಿದೆ. ನಾನು ಮತ್ತೆ ನಮ್ಮ ರಾಜಿ ವರಿಗೈಸೂರು ಬಿಜೆಪಿ ಅದು ಅದು ಮ್ಯೂಟ್ ಮಾಡ್ತೀನಿ ಅದ್ರಕೋಬೇಡ ತಲ ಕಾಣ್ತಿದೆ. ತುಂಬ ಜಾಸ್ತಿ ಆನ್ ಮಾಡಿಲ್ಲ, ರೆಡ್ದು ಆನ್ ಮಾಡಿದ್ಯಾ?
ಇಲ್ಲಂತಗೆ ನಾನು ಅವಳೆ ಆಯ್ತಾ ಊಟ ಮಾಡೋದು ಸಕ್ಕರೆ ಬೈಲಲ್ಲಿ ನಮ್ಮ ಅಣ್ಣನ ಮೊಮ್ಮಗದು ಇವತ್ತು ನಾಮಕರಣ ಇತ್ತು. ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ರೆಸಾರ್ಟ್ ಅದು ಸಖತ್ತಾಗಿತ್ತು ಫಂಕ್ಷನ್ ಮಾಡೋದಕ್ಕೆ. ಸುತ್ತ ಗ್ರೀನರಿ ಇತ್ತು. ಅಲ್ಲಿ ಊಟಕ್ಕೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ತುಂಬ ಗ್ರೀನರಿ ಇತ್ತು. ಅಲ್ಲಿ ಶೂಟ್ ಮಾಡೋಕ್ಕೆ ಆಗಲಿಲ್ಲ, ಜನ ಅಂದರೆ ಜನ ಇದ್ದರು. ಮತ್ತು ಆ ಕಡೆಯಿಂದ ಬರ್ತಾಳೆ ಅಂದರೆ ಕೈ ತೊಳೆದಿರಲಿಲ್ಲ, ಏನೇನೋ ಹಿಂಗೆ ಸಮಸ್ಯೆಗಳಿರ್ತಾವಲ್ಲ. ತುಂಬ ಚೆನ್ನಾಗಿತ್ತು, ಸುತ್ತ ಗ್ರೀನರಿ ಇತ್ತು. ಇನ್ನು ತುಂಬ ಚೆನ್ನಾಗೆಲ್ಲ ಶೂಟ್ ಮಾಡ್ಕೊಬಂದಿತ್ತು. ಯಾವಾಗಲೂ ಎಲ್ಲೋದ್ರೂ ಶೂಟ್ ಮಾಡೋದು ಬೋರಿಂಗ್ ಅನ್ನಿಸ್ತು, ಅದಕ್ಕೆ ನಾನು ಮಾಡಲಿಲ್ಲ. ಚೆನ್ನಾಗಿತ್ತು ಗ್ರೀನರಿ ಫಂಕ್ಷನ್ ಮಾಡೋದಕ್ಕೆಲ್ಲ. ತುಂಬ ಚೆನ್ನಾಗಿದೆ ಸಕ್ಕರೆ ಬೈಲು ಶಿವಮೊಗ್ಗ. ಯಾರ ಇಲ್ಲಿ ಇಲ್ಲಿಗೆ ಹಾಕ್ತೀನಿ, ಇಲ್ಲಿಗೆ ಹಾಕ್ತೀನಿ. ಬ್ಯಾಗೆಲ್ಲ ತಂದ್ರ ನೀವು? ನಾವು ಹಿಂದಕ್ಕೆ ಇಡಕ್ಕ ಇಲ್ಲೆಲ್ಲ ಹೆಂಗೆ ಆಟ ಆಡ್ತಂದ್ರೆ ನೋಡೋದು. ಎಲ್ಲ ರೀಲ್ಸ್ ಮಾಡ್ತಿದ್ರೇನ ಅಲ್ವಾ ಬಾಯ್ ಅಕ್ಕ? ಮಾಡ್ಕೊಂಡಾರಲ್ಲ ಹಾಂ ಹಾಂ ಹಾಂ. ಸಣ್ಣವರು ಇವ್ರು ಶೇಖರ್ ಮಕ್ಕಳು, ಅವ್ರು ದೊಡ್ಡವರು ಇಲ್ಲ. ದೊಡ್ಡರ ದೊಡ್ಡವ್ರೊಬ್ರೆ. ನಯನ ಮತ್ತೆ ಇನ್ನು ಎಂಕನ ವಿನುತಾ ಅವರೆಲ್ಲ ಇದ್ದಾರೆ. ಅವರು ಸಣ್ಣವರು. ಚೆನ್ನಾಗಿತ್ತು ಸಾರು ಮಾತ್ರ, ಅಡುಗೆ ಮಾತ್ರ ಸಖತ್ತಾಗಿತ್ತು. ಸಾಂಬಾರು ಚೆನ್ನಾಗಿತ್ತು, ಊಟ ಚೆನ್ನಾಗಿ ಮಾಡಿಸಿದ್ದಾರೆ. ಊಟ ಚೆನ್ನಾಗಿ
ಹಾಂ ಡಿಂಪಲ್ તમારે હાસપાટા કોણ છો આરો શોપ ಶಾಂತಿ अब एक चिन्ह यूनिफॉर्म ಮೇಲೆ ನಾನು ಗಂಟಾ 2 ಗಂಟಾ